ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 21ರಂದು ರವಿವಾರ ದಿವಸ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರದಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ನೇತೃತ್ವದಲ್ಲಿ ಅವಳಿ ಜಿಲ್ಲೆಯ ರೈತರಿಂದ ಬಾಗಿನ ಅರ್ಪಣೆ ಗಂಗಾ ಪೂಜೆ ನಡೆಯಲಿದೆ. ದಿನಾಂಕ 20 ಶನಿವಾರ ವಿಜಯಪುರದ ಅಥಣಿ ರಸ್ತೆಯ ಪ್ರವಾಸಿ ಮಂದಿರದಿಂದ ಬೆಳಗ್ಗೆ 11 ಗಂಟೆಗೆ ಹೊರಟು ಮಹಾರಾಷ್ಟ್ರ ರಾಜ್ಯದ ಸತಾರಾ ನಗರದಲ್ಲಿರುವ ಮಂಗಳ ಭವನದಲ್ಲಿ ವಾಸ್ತವ್ಯ ಮಾಡಿ ಮರುದಿನ ಗುರುಪೂರ್ಣಿಮೆ ಕಡ್ಲಿಗಾರ ಹುಣ್ಣಿಮೆಯ ಶುಭ ದಿನದಂದು ಪ್ರಾಂತಃಕಾಲ ಪಂಚನದಿಗಳ ಉಗಮವಾಗುವ ಹಾಗೂ ಸ್ವಯಂ ಉದ್ಭವ ಲಿಂಗಕ್ಕೆ ಶ್ರೀಗಳ ವೇದಮಂತ್ರ ಪಠಣದೊಂದಿಗೆ ಮಹಾರುದ್ರಾಭಿಷೇಕ ಪೂಜೆ ನಡೆಯುವುದು. ನಂತರ ಆಗಮಿಸಿದ ದಂಪತಿಗಳು ಮತ್ತು ಮುತ್ತೈದೆಯರು ಅವಳಿ ಜಿಲ್ಲೆಯ ರಾಜಕೀಯ ನಾಯಕರ ರೈತ ಬಾಂಧವರಿಂದ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಜರುಗುವುದು. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಪರ್ವತದ ಅಡಿಯಲ್ಲಿ ಜಲಧಾರಿಯಾಗಿ ಹರಿದು ಬರುವ ಕೃಷ್ಣಾ ನದಿಯು ಪಂಚರಾಜ್ಯಗಳ ಜನರಿಗೆ ಅಪರೂಪದ ಒಂದು ಜೀವ ಖಜಾನೆಯಾಗಿದೆ. ದಕ್ಷಿಣ ಭಾರತದ ಹವಾಗುಣವನ್ನು ವ್ಯವಸ್ಥೆಯನ್ನು ಸರಿದೂಗಿಸಿ ಭೂಮಂಡಲದಲ್ಲಿ ತನ್ನದೇ ಆದ ಪಾತ್ರದ ಮಹತ್ವವನ್ನು ಹೊಂದಿದ ಜಲದೇವತೆಗೆ ನಾಡಿನ ರೈತರು, ಜನರು, ಮಹಿಳೆಯರು ಪ್ರತಿ ವರ್ಷ ಕಡ್ಲಿಗಾರ ಹುಣ್ಣಿಮೆಯ ದಿವಸ ನದಿಗಳಿಗೆ ಕುಟುಂಬ ಸಮೇತ ತೆರಳಿ ಹೊಳೆಗಂಗವ್ವನ ಪೂಜೆ ಮಾಡುತ್ತಾ ಬರುತ್ತಿರುವುದು ಈ ಭಾಗದ ಸಂಪ್ರದಾಯವಾಗಿದೆ. ಗುಡಿ ತುಂಬತಕ್ಕಂಥ ಕೆಲಸವನ್ನು ಅವ್ರ ಮನೆಗೆ ಬಂದಿರ್ತಾಳೆ ಅನ್ನಂಥ ಹೆಣ್ಣುಮಗಳು ಎಲ್ಲಿಗಾರ ಅಂದರೆ ಅದು ವ್ಯಾಸ ಪೌರ್ಣಿಮೆ ಅಂತ ಕರಿತೀವಿ, ಗುರು ಪೌರ್ಣಿಮೆ ಅಂತ ಕರಿತೀವಿ. ಹೀಗಾಗಿ ಕೃಷ್ಣಾ ನದಿಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪವಿತ್ರ ದಿವಸ ಅದು ಗುರು ಪೌರ್ಣಿಮೆ. ಆ ಹುಣ್ಣಿಮೆಯ ದಿನದಂದು ಕೂಡ ನಾವು ಕೃಷ್ಣಾ ನದಿ ಉಗಮಸ್ಥಾನ ಮಹಾಬಲೇಶ್ವರಕ್ಕೆ ಸುಮಾರು 15 ವರ್ಷಗಳಿಂದ ಈಗಾಗಲೇ ಪ್ರತಿ ವರ್ಷ ಇಲ್ಲಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರನ್ನು ಒಳಗೊಂಡು ದಂಪತಿ ಸಮೇತವಾಗಿ ಹೋಗಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಪರಿಪಾಠವನ್ನು ತಗೊಂಡು ಬಂದಿದ್ದೀವಿ. ಹೋದ ವರ್ಷ ಕೂಡ ಮುಂಗಾರಿ ಮಳೆ ಕೈ ಕೊಟ್ಟದ್ರಿಂದ ಕೃಷ್ಣಾ ಮಳೆ ಆಯ್ತು ಅಲ್ಲಿ ಕಡ್ಲಿಗಾರ ಹುಣ್ಣಿಗೆ. ಈಗ ಪುನರ್ವಸು ಮಳೆ ಐತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 17ನೇ ತಾರೀಕಿಗೆ ಬರ್ತದೆ ಕೃಷ್ಣಾ ಮಳೆ. ಅಂದರೆ ಕೃಷ್ಣಾ ಮಳೆ ನಾವು ಹೋಗಿ ಪೂಜಾಕ್ಕೆ ಹೋಗಿದ್ದೀವಿ ಕಡ್ಲಿಗಾರ ಹುಣ್ಣಿಮೆ ದಿವಸ ಅವತ್ತ ಮಳೆ ಪ್ರಾರಂಭ ಆಗಿತ್ತು. ಅಂದರೆ ಕೃಷ್ಣಾ ನದಿ 1 ತಿಂಗಳು ತಡ ಆಗಿ ಬಂತು. ಹೋದ ಸಾರಿ ಜೂನ್ದಾಗ ಬರೋದು ಜುಲೈದಾಗ ಬಂತು. ಹೀಗಾಗಿ ಈ ಸಾರಿ ಎಲ್ಲ ಕಡೆ ಸುಭಿಕ್ಷೆ ಐತಿ. ಆದ ಕಾರಣದಿಂದ ಮತ್ತೆ ನಾವು ಪರಂಪರೆಯಂತೆ ಈ ವರ್ಷವೂ ಕೂಡ ನಾಳೆ 21ನೇ ತಾರೀಕಿಗೆ ಗುರು ಪೂರ್ಣಿಮೆ ಇರ್ತಕ್ಕಂಥದ್ದು. ಇದೇ ಜುಲೈ 21 ರವಿವಾರ ದಿವಸ. ಹೀಗಾಗಿ ಅಲ್ಲಿ ಮತ್ತೆ ಮಹಾಬಲೇಶ್ವರ ಬಾಗಲಕೋಟೆ ಜಿಲ್ಲೆಯ ಮುಖಂಡರುಗಳು ಇರ್ಬೋದು, ರೈತರು ಇರ್ಬೋದು, ರೈತ ದಂಪತಿಗಳಿರ್ಬೋದು, ಎಲ್ಲರೂ ಸೇರಿ ಸ್ವ ಇಚ್ಛೆಯಿಂದ ಸ್ವಂತ ಖರ್ಚಿನಿಂದ ಬಂದು ಪೂಜೆ ಮಾಡ್ತಕ್ಕಂಥ ಪರಿಪಾಠದಂತೆ ಈ ವರ್ಷವೂ ಕೂಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ 20ನೇ ತಾರೀಕಿಗೆ ಶನಿವಾರ ದಿವಸ ಜುಲೈ 20ನೇ ತಾರೀಕಿಗೆ ವಿಜಯಪುರದ ಪ್ರವಾಸಿ ಮಂದಿರದ ಹತ್ತಿರ ಅಥಣಿ ರೋಡಿಗೆ ಪ್ರವಾಸಿ ಮಂದಿರದ ಹತ್ತಿರ ಅಲ್ಲಿ ಸುಮಾರು 11 ಗಂಟೆಗೆ ಎಲ್ಲರೂ ಬರಬೇಕು ಅಂತಕ್ಕಂಥದ್ದು. ಬರುವಾಗ ವಿಶೇಷವಾಗಿ ಎಲ್ಲ ನಮ್ಮ ರೈತರು ಕೂಡ ತಮ್ಮ ಮನೆಯಿಂದ ಬುತ್ತಿಯನ್ನು ಕಟ್ಕೊಂಡು ಬರುವಂಥ ಪದ್ಧತಿ ಐತೆ. ಬುತ್ತಿ ಕಟ್ಕೊಂಡು ಹೊಚ್ಚುಗಳಿಗೆ ಹಾಸ್ಕೊಂಡು ತರ್ತಕ್ಕಂಥ ಒಂದು ಪದ್ಧತಿ ಕೂಡ ಐತೆ. ಅಲ್ಲಿ ನಿರಂತರ ಮಳೆ ಇರ್ತೈತೆ ಅಲ್ಲಿ. ಹೀಗಾಗಿ ಅದೆಲ್ಲವನ್ನು ತೊಗೊಂಡ್ರ ಮೇಲೆ ಎಲ್ಲ ಎರಡೂ ಜಿಲ್ಲೆಯ ರೈತರು ಕೂಡ ಎಲ್ಲ ಜನ ಕೂಡ ತಮ್ಮ ಜೀವನಾಡಿ ಕೃಷ್ಣಾ ಮಾತೆ ಉಗಮಸ್ಥಾನಕ್ಕೆ ಪೂಜೆ ಮಾಡೋ ಸಲುವಾಗಿ 20ನೇ ತಾರೀಕಿಗೆ ವಿಜಯಪುರದಲ್ಲಿ ಪ್ರವಾಸಿ ಮಂದಿರದ ಹತ್ತಿರ 11 ಗಂಟೆಗೆ ಅಲ್ಲಿ ಹಾಜರಿರಬೇಕು, 12 ಗಂಟೆಗೆ ಅಲ್ಲಿ ಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ನಾವು ಇಟ್ಕೊಂಡಿವೆ. ಮುಂದೆ ಮಾರ್ಗ ಯಾವುದು ಅಂತ ಹೇಳಿದ್ರೆ ತಿಕೋಟ, ವಿಜಯಪುರದಿಂದ ತಿಕೋಟದಿಂದ ಬಾಬಾನಗರ, ಬಿಜ್ಜರ್ಗಿ, ಆಮೇಲೆ ಕನಮಡಿ, ಆಮೇಲೆ ಜತ್ತ, ಆಮೇಲೆ ಕರಾಡ ಹೈವೇ ಸೇರಿ ಸಾತಾರಕ್ಕೆ ಹೋಗಿ ವಸತಿ ಮಾಡುವಂಥದ್ದು. ಅಲ್ಲಿ ನಾವೊಂದು ಮಂಗಲ ಭವನವನ್ನು ಈಗಾಗಲೇ ರಿಸರ್ವ್ ಮಾಡಿದ್ದೇವೆ. ಸಾತಾರದೊಳಗೆ ಬಂದಂಥ ಎಲ್ಲರೂ ಕೂಡ ಅಲ್ಲಿ ವಸತಿ ಇರೋ ಸಲುವಾಗಿ ಆ ಮಂಗಲ ಭವನದ ಹೆಸರು ಅಕ್ಷತಾ ಮಂಗಲ ಭವನ ಕಾರ್ಯಾಲಯ. ಅದು ಗೋಡೋಲಿ ಅಂತ ಕರೀತಾರೆ. ಹಳೆ ಕೋಲ್ಹಾಪುರ ರೋಡ್ ಅಂತಾರೆ. ಹೈವೇದಿಂದ ಒಳಗೆ ಕೋಲ್ಹಾಪುರಕ್ಕೆ ಹೋಗುವಂಥದ್ದು. ಶಿವರಾಜ್ ಪೆಟ್ರೋಲ್ ಪಂಪಿನ ಹತ್ತಿರ ಬರ್ತೈತೆ ಅದು ಇರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಸಂಪರ್ಕ ಮಾಡ್ತಕ್ಕಂಥ ವ್ಯಕ್ತಿ ರಮೇಶ್ ಕುಂಬಾರ್ ಅಂತ ಕೋಲಾರದವರೇ ಅಲ್ಲೇ ಅದಾರ. ಅವ್ರು ಸಾತಾರಕ್ಕೆ ಕೂರಿಸಿ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರು ದೂರವಾಣಿ ಸಂಖ್ಯೆ ಕೂಡ ರಮೇಶ್ ಕುಂಬಾರ್ ದೂರವಾಣಿ ಸಂಖ್ಯೆ 9922815920. ಅವ್ರ ದೂರವಾಣಿ ಸಂಖ್ಯೆ 9922815920. ರಮೇಶ್ ಕುಂಬಾರ್ ಸಾತಾರದ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಅದು. ಇಲ್ಲಿ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಒಂದು ಆನಂದ್ ಬಿಷ್ಟಗೊಂಡ, ಇನ್ನೊಂದು ನಮ್ಮ ಮಂಡಳ ಅಧ್ಯಕ್ಷರು ಮತ್ತು ವಿಜಯ್ ಬಾಟಿ, ಅವರಿಬ್ಬರು ನಂಬರ್ ಕೊಡ್ತೀನಿ. ಮಂಡಳ ಅಧ್ಯಕ್ಷ ಇಲ್ಲೇ ಅದಾವ, ಕೊಡ್ತಾರೆ ನಂಬರ್. ಆನಂದ್ ಅವ್ರ ನಂಬರ್ 9845769528.
9845769528. ವಿಜಯ ಪಾಟಿ ನಂಬರ್ 6360077801 6360077801. ಅದು ಅಲ್ಲಿ ವಸ್ತಿ ಸಾತಾರಕ್ಕೆ ವಸ್ತಿ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಗುರುಪೂರ್ಣಿಮೆ ದಿವಸ 10 ಗಂಟೆಗೆ ಮಹಾಬಳೇಶ್ವರ, ಅಲ್ಲಿಂದ 50 ಕಿಲೋಮೀಟ್ರ್ ಆಗುತ್ತೆ ಸಾತಾರದಿಂದ. ಬೆಳಗ್ಗೆ ನಾವು 5-6 ಗಂಟೆಗೆ ಬಿಟ್ಟು 10 ಗಂಟೆಗೆ ಅಲ್ಲಿ ಮಹಾಬಳೇಶ್ವರ ಸನ್ನಿಧಿ ಒಳಗೆ ಪಂಚಗಂಗಾ ಕ್ಷೇತ್ರ 5 ನದಿಗಳ ಗೋಮಸ್ಥಾನ. ಅದು ಕೃಷ್ಣ, ವೆನ್ನ, ಕೊಯ್ನಾ, ಗಾಯತ್ರಿ, ಸಾವಿತ್ರಿ, ಒಟ್ಟು 5 ನದಿಗಳ ಹುಟ್ಟತಕ್ಕಂಥ ಒಂದು ಪವಿತ್ರ ಸ್ಥಳ ಅದು. ಆ ಸ್ಥಳದಲ್ಲಿ 10 ಗಂಟೆಗೆ ಎಲ್ಲರೂ ಸೇರಿ ಅಲ್ಲಿ ಕೃಷ್ಣಾ ನದಿಗೆ ಉಗಮ ಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಬೇರೆ ಬೇರೆ ಸ್ವಾಮೀಜಿಯವರು ಕೂಡ ಆಹ್ವಾನ ಮಾಡ್ತೀವಿ ಮತ್ತು ಕೆಲವು ಜನಪ್ರತಿನಿಧಿಗಳು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಚುನಾವಣೆ ಅಧಿವೇಶನ ಇರೋದ್ರಿಂದ ಮತ್ತು ವಿಧಾನಸಭೆ ಅಧಿವೇಶನ ಇರೋದ್ರಿಂದ ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಸಾತಾರದ ಅಲ್ಲಿಯ ಶಾಸಕರು ಮತ್ತು ಸಂಸದರನ್ನು ಕೂಡ ಈ ಸಲ ಸಂಪರ್ಕ ಮಾಡಕತ್ತೀವಿ. ಅವ್ರನ್ನೂ ಕೂಡ ಅಂದರೆ ಎಲ್ಲರೂ ಸೇರಿ ಒಂದು ವಿಶೇಷವಾದ ಪೂಜೆಯನ್ನು ಈ ವರ್ಷ ಅಲ್ಲಿ ಕಡ್ಲಿಗಾರ ಹುಣ್ಣಿ ದಿವಸ ನಾವೆಲ್ಲ ಮಾಡೋರಿದ್ದೀವಿ. ಅದಕ್ಕೊಂದು ದೊಡ್ಡ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಈ ಎರಡೂ ಜಿಲ್ಲೆಯ ಜನ ನಮ್ಮ ಕುಡಿಯೋ ನೀರು ಅಂತ ಹೇಳಿದ್ರೆ ಅಕಸ್ಮಾತ್ ಒಂದು ವರ್ಷ ಹೊಳೆ ಬರದೇ ಹೋದ್ರೆ ಹೆಂಗೆ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡು ನೋಡಿದ್ರೆ ಆ ನೀರಿನ ಬೆಲೆ ಗೊತ್ತಾಗತ್ತೆ. ನಮಗೆ ಒಂದು ತಿಂಗಳು ತಡ ಆದರೆ ಅಯೋಮಯ ಆಗುತ್ತೆ. ಒಟ್ಟ ಒಂದು ದಿವಸ ಹೊಳೆನೇ ಬರಲಿಲ್ಲಪ್ಪ, ಮಹಾರಾಷ್ಟ್ರಕ್ಕೆ ಮಹಾಬಳೇಶ್ವರಕ್ಕೆ ಹೊಳೆನೇ ಆಗಲಿಲ್ಲ. ಅವಾಗ ಏನು ಪರಿಸ್ಥಿತಿ? ಅದಕ್ಕೆ ಯಾವ ನಮ್ಮ ಕೈ ಆಗಿಲ್ಲ, ಪಂಚಮಹಾಭೂತಗಳು ನಮ್ಮ ಕೈ ಆಗಿಲ್ಲ. ಅವೆಲ್ಲ ದೇವರ ಅಧೀನ, ಅದು ದೈವಾಧೀನ. ಹೀಗಾಗಿ ಒಳ್ಳೆ ಟೈಮ್ಗೆ ಮಳೆ ಆಗುವಂಥದ್ದು, ಬೆಳೆ ಬರುವಂಥದ್ದು, ಒಳ್ಳೆ ಗಾಳಿ ಬೀಸುವಂಥದ್ದು ಇವೆಲ್ಲವೂ ಕೂಡ ದೇವರು ಕೊಟ್ಟ ಕೊಡುಗೆ. ಹೀಗಾಗಿ ಅದನ್ನು ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ಯಾರು ನಮಗೆ ಉಪಕಾರ ಮಾಡಿರ್ತಾರ ಅದನ್ನು ಉಪಕಾರ ಸ್ಮರಣೆ ಮಾಡೋದು ಪೂಜಾ ಅಂತ ಹೇಳಿದ್ರೆ, ಬೇರೆ ಏನೂ ಅಲ್ಲ. ಉಪಕಾರ ಸ್ಮರಣೆ ಪೂಜಾ ಅಂತ ಹೇಳಿದ್ರೆ, ಯಾರೇ ನಮಗೆ ಸಹಾಯ ಮಾಡಿದ್ರೆ ಉಪಕಾರ ಸ್ಮರಣೆ ಮಾಡಬೇಕು ಮನುಷ್ಯರಾಗಿ ನಾವು. ಹೀಗಾಗಿ ಆ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಕರ್ತವ್ಯ ತಿಳ್ಕೊಂಡು ಮಾಡುವಂಥದ್ದು. ಯಾರು ಹೇಳ್ತಾರಂತ ಮಾಡೋದು ಅಲ್ಲಿದು ನಮ್ಮ ಕರ್ತವ್ಯಪ್ಪ. ಇದು ವರ್ಷಕ್ಕೊಮ್ಮೆ ನಾವು ಹೋಗಿ ಅಲ್ಲಿ ಪೂಜೆ ಮಾಡೋದು ನಮ್ಮ ಕರ್ತವ್ಯ. ಅದು ಒಂದು ಮಾಡ್ತಾ ಒಂದೇದಾಗಿ ಈ ವರ್ಷ ಮುಂಗಾರು ಮಳೆ, ಗೋಣಿ ಮಳೆಯ ಸಂದರ್ಭದಲ್ಲೇ ಹಿಡ್ಕೊಂಡು ಇಲ್ಲಿವರೆಗೆ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ವಿಶೇಷವಾಗಿ ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಮುಂಗಾರಿ ಬಿತ್ತನೆ ಸುಸೂತ್ರವಾಗಿ ನಡೆದು ರೈತರಿಗೆ ಒಂದು ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥ ವರ್ಷ ಇದು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. 2024 ಈ ವರ್ಷ ಕೂಡ ಈ ಭಾಗದ ವಿಶೇಷವಾಗಿ 3 ರಾಜ್ಯಗಳಿಗೆ ನೀರನ್ನು ಕೊಡ್ತಕ್ಕಂಥ ಫಸಲುಗಳಿಗೆ ಮತ್ತು ಜೀವನಾಡಿಗಳಿಗೆ ಕುಡಿಯುವ ನೀರಿರ್ಬೋದು, ಬೆಳೆ ಸಲುವಾಗಿರ್ಬೋದು, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಈ ರಾಜ್ಯಗಳಿಗೆ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣಾ ನದಿ ಈ ಒಂದು ಆಷಾಢ ಮಾಸದಲ್ಲಿ ತುಂಬಿ ಬರುವಂಥದ್ದು ಅಂತ ಹೇಳಿದ್ರೆ ಸುಭಿಕ್ಷ ಕಾಲ ಅಂತ ತಿಳ್ಕೊತೀವಿ. ಯಾಕಂತ ಹೇಳಿದ್ರೆ ಅಶ್ವಿನಿ ಮಳೆಯಾಗಿ ಆರಿದ್ರಾ ಮಳೆ ಹೋಗಿ ಆಷಾಢ ಮಾಸಕ್ಕೆ ಹೊಳೆ ಬರದೇ ಇದ್ದರೆ ಥೇಟ ಬರ ಅಂದರೆ ಸರ್ವಜ್ಞ ಅಂತ ಹೇಳ ನಾವು. ಸರ್ವಜ್ಞ ಆಷಾಢ ಮಾಸಕ್ಕೆ ಕಡ್ಲಿಗಾರ ಹುಣ್ಣಿಗೆ ಹೊಳೆ ತುಂಬಲಿಕ್ಕಂದ್ರೆ ಬರಗಾಲ ಬರ್ತೈತೆ ಅಂತಕ್ಕಂಥದ್ದು ಆಗಿನ ಕಾಲದಾಗ ಸರ್ವಜ್ಞ ಮೂರ್ತಿ ಹೇಳ. ಅಂದರೆ ಇವತ್ತು ಸುಭಿಕ್ಷೆ ಐತೆ ಅಂತ ನಾವು ತಿಳ್ಕೊತೀವಿ. ಆಷಾಢ ಕಡ್ಲಿಗಾರ ಹುಣ್ಣಿ ಇನ್ನೊಂದು 10 ದಿವಸ ಐತಿ. ಕಡ್ಲಿಗಾರ ಹುಣ್ಣಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಕೃಷ್ಣಾ ನದಿಗೆ ಹೋಗಿ ಗುಡಿ ತುಂಬತಕ್ಕಂಥ ಕೆಲಸವನ್ನು, ಅಂದ್ರೆ ತವರು ಮನೆಗೆ ಬಂದಿರ್ತಾಳೆ ಅಂದಂಗೆ ಹೆಣ್ಣು ಮಗಳು. ಕಡ್ಲಿಗಾರ ಹುಣ್ಣಿ ಅಂದರೆ ಅದು ವ್ಯಾಸ ಪೌರ್ಣಿಮೆ ಅಂತ ಕರಿತೀವಿ, ಗುರು ಪೌರ್ಣಿಮೆ ಅಂತ ಕರಿತೀವಿ. ಹೀಗಾಗಿ ಕೃಷ್ಣಾ ನದಿಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪವಿತ್ರ ದಿವಸ ಅದು ಗುರು ಪೌರ್ಣಿಮೆ. ಆ ಹುಣ್ಣಿಮೆಯ ದಿವಸದಂದು ಕೂಡ ನಾವು ಕೃಷ್ಣಾ ನದಿ ಹೋಮಸ್ಥಾನ ಮಹಾಬಳೇಶ್ವರಕ್ಕೆ ಸುಮಾರು 15 ವರ್ಷಗಳಿಂದ ಈಗಾಗಲೇ ಪ್ರತಿ ವರ್ಷ ಇಲ್ಲಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರನ್ನು ಒಳಗೊಂಡು ದಂಪತಿ ಸಮೇತವಾಗಿ ಹೋಗಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಪರಿಪಾಠವನ್ನು ತಗೊಂಡು ಬಂದಿದ್ದೀವಿ. ಹೋದ ವರ್ಷ ಕೂಡ ಮುಂಗಾರಿ ಮಳೆ ಕೈ ಕೊಟ್ಟದ್ರಿಂದ ಪುಷ್ಯ ಮಳೆ ಆಯ್ತು ಅಲ್ಲಿ ಕಡ್ಲಿಗಾರ ಹುಣ್ಣಿಗೆ. ಈಗ ಪುನರ್ವಸು ಮಳೆ ಐತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 17ನೇ ತಾರೀಕಿಗೆ ಬರ್ತೈತೆ ಪುಷ್ಯ ಮಳೆ. ಅಂದ್ರೆ ಪುಷ್ಯ ಮಳೆ ನಾವು ಪೂಜಾಕ್ಕೆ ಹೋಗಿದ್ದೀವಿ ಕಡ್ಲಿಗಾರ ಹುಣ್ಣಿ ದಿವಸ, ಅವತ್ತ ಮಳೆ ಪ್ರಾರಂಭ ಆಗಿತ್ತು. ಅಂದರೆ ಕೃಷ್ಣಾ ನದಿ 1 ತಿಂಗಳು ತಡ ಆಗಿ ಬತ್ತು. ಹೋದ ಸಾರಿ ಜೂನ್ದಾಗ ಬರೋದು ಜುಲೈದಾಗ ಬತ್ತು. ಹೀಗಾಗಿ ಈ ಸಾರಿ ಎಲ್ಲ ಕಡೆ ಸುಭಿಕ್ಷೆ ಐತಿ. ಆದ ಕಾರಣದಿಂದ ಮತ್ತೆ ನಾವು ಪರಂಪರೆಯಂತೆ ಈ ವರ್ಷವೂ ಕೂಡ ನಾಳೆ 21ನೇ ತಾರೀಕಿಗೆ ಗುರು ಪೂರ್ಣಿಮೆ ಇರ್ತಕ್ಕಂಥದ್ದು. ಇದೇ ಜುಲೈ 21 ರವಿವಾರ ದಿವಸ. ಹೀಗಾಗಿ ಅಲ್ಲಿ ಮತ್ತೆ ಮಹಾಬಳೇಶ್ವರ ಬಾಗಲಕೋಟೆ ಜಿಲ್ಲೆಯ ಮುಖಂಡರುಗಳು ಇರ್ಬೋದು, ರೈತರಿರ್ಬೋದು, ರೈತ ದಂಪತಿಗಳಿರ್ಬೋದು, ಎಲ್ಲರೂ ಸೇರಿ ಸ್ವ ಇಚ್ಛೆಯಿಂದ ಸ್ವಂತ ಖರ್ಚಿನಿಂದ ಬಂದು ಪೂಜೆ ಮಾಡ್ತಕ್ಕಂಥ ಪರಿಪಾಠದಂತೆ ಈ ವರ್ಷವೂ ಕೂಡ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅಂದರೆ 20ನೇ ತಾರೀಕಿಗೆ ಶನಿವಾರ ದಿವಸ, ಜುಲೈ 20ನೇ ತಾರೀಕಿಗೆ
ವಿಜಯಪುರದ ಪ್ರವಾಸಿ ಮಂದಿರದ ಹತ್ತಿರ ಅತನಿ ರೋಡಿಗೆ ಪ್ರವಾಸಿ ಮಂದಿರದ ಹತ್ತಿರ ಅಲ್ಲಿ ಸುಮಾರು 11 ಗಂಟೆಗೆ ಎಲ್ಲರೂ ಬರಬೇಕು ಅಂತಕ್ಕಂಥದ್ದು. ಬರುವಾಗ ವಿಶೇಷವಾಗಿ ಎಲ್ಲ ನಮ್ಮ ರೈತರು ಕೂಡ ತಮ್ಮ ಮನೆಯಿಂದ ಬುತ್ತಿಯನ್ನು ಕಟ್ಕೊಂಡು ಬರುವಂಥ ಪದ್ಧತಿ ಐತೆ. ಬುತ್ತಿ ಕಟ್ಕೊಂಡು ಹೊಚ್ಕೊಳ್ಳಿಕ್ಕೆ ಹಾಸ್ಕೊ ತರತಕ್ಕಂಥ ಒಂದು ಪದ್ಧತಿ ಕೂಡ ಐತೆ. ಅಲ್ಲಿ ನಿರಂತರ ಮಳೆ ಇರ್ತೈತೆ ಅಲ್ಲಿ ಬರ್ರಿ. ಹೀಗಾಗಿ ಅದೆಲ್ಲವನ್ನು ತೊಗೊಂಡು ಆಮೇಲೆ ಎಲ್ಲ 2 ಜಿಲ್ಲೆಯ ರೈತರು ಕೂಡ ಎಲ್ಲ ಜನ ಕೂಡ ತಮ್ಮ ಜೀವನಾಡಿ ಕೃಷ್ಣಾ ಮಾತೆ ಉಗಮಸ್ಥಾನಕ್ಕೆ ಪೂಜೆ ಮಾಡೋ ಸಲುವಾಗಿ 20ನೇ ತಾರೀಕಿಗೆ ವಿಜಯಪುರದಲ್ಲಿ ಪ್ರವಾಸಿ ಮಂದಿರದ ಹತ್ತಿರ 11 ಗಂಟೆಗೆ ಅಲ್ಲಿ ಹಾಜರಿರಬೇಕು, 12 ಗಂಟೆಗೆ ಅಲ್ಲಿ ಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ನಾವು ಇಟ್ಕೊಂಡಿದ್ದೇವೆ. ಮುಂದೆ ಮಾರ್ಗ ಯಾವುದು ಅಂತ ಹೇಳಿದ್ರೆ ತಿಕೋಟ, ವಿಜಯಪುರದಿಂದ ತಿಕೋಟದಿಂದ ಬಾಬಾನಗರ ಬಿಜ್ಜರ್ಗಿ, ಆಮೇಲೆ ಕನಮಡಿ, ಆಮೇಲೆ ಜತ್ತ, ಆಮೇಲೆ ಕರಾಡ ಹೈವೇ ಸೇರಿ ಸಾತಾರಕ್ಕೆ ಹೋಗಿ ವಸತಿ ಮಾಡುವಂಥದ್ದು. ಅಲ್ಲಿ ನಾವೊಂದು ಮಂಗಲ ಭವನವನ್ನು ಈಗಾಗಲೇ ರಿಸರ್ವ್ ಮಾಡಿದ್ದೇವೆ. ಅಲ್ಲಿ ಸಾತಾರದೊಳಗೆ ಬಂದಂಥ ಎಲ್ಲರೂ ಕೂಡ ಅಲ್ಲಿ ವಸತಿ ಇರೋ ಸಲುವಾಗಿ ಆ ಮಂಗಲ ಭವನದ ಹೆಸರು ಅಕ್ಷತಾ ಮಂಗಲ ಭವನ ಕಾರ್ಯಾಲಯ. ಅದು ಗೋಡೋಲಿ ಅಂತ ಕರೀತಾರೆ. ಅದಕ್ಕೆ ಹಳೆ ಕೊಲ್ಲಾಪುರ ರೋಡ್ ಅಂತಾರೆ. ಹೈವೇದಿಂದ ಒಳಗೆ ಕೊಲ್ಲಾಪುರಕ್ಕೆ ಹೋಗುವಂಥದ್ದು. ಶಿವರಾಜ್ ಪೆಟ್ರೋಲ್ ಪಂಪಿನ ಹತ್ತಿರ ಬರ್ತೈತೆ ಅದು ಇರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಸಂಪರ್ಕ ಮಾಡ್ತಕ್ಕಂಥ ವ್ಯಕ್ತಿ ರಮೇಶ್ ಕುಂಬಾರ್ ಅಂತ ಕೋಲಾರದವರೇ ಅಲ್ಲೇ ಅದಾರ. ಅವ್ರು ಸಾತಾರಕ್ಕೆ ಕೂರಿಸಿ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವ್ರ ದೂರವಾಣಿ ಸಂಖ್ಯೆ ಕೂಡ ರಮೇಶ್ ಕುಮಾರ್ ದೂರವಾಣಿ ಸಂಖ್ಯೆ 9922815920. ಅವ್ರ ದೂರವಾಣಿ ಸಂಖ್ಯೆ 9922815920. ರಮೇಶ್ ಕುಂಬಾರ್ ಸಾತಾರದ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಅದು. ಇಲ್ಲಿ ಸಂಪರ್ಕ ಮಾಡ್ತಕ್ಕಂಥ ಸಂಖ್ಯೆ ಒಂದು ಆನಂದ್ ಬಿಷ್ಟುಕೊಂಡ, ಇನ್ನೊಂದು ನಮ್ಮ ಮಂಡಳ ಅಧ್ಯಕ್ಷರು ಮತ್ತು ವಿಜಯ್ ಬಾಟಿ, ಅವರಿಬ್ಬರು ನಂಬರ್ ಕೊಡ್ತೀನಿ. ಮಂಡಳ ಅಧ್ಯಕ್ಷ ಇಲ್ಲೇ ಅದಾರು, ಕೊಡ್ತಾರೆ ನಂಬರ್. ಆನಂದ್ ಅವ್ರ ನಂಬರ್ 9845769528 9845769528. ವಿಜಯ್ ಬಾಟಿ ನಂಬರ್ 6360077801 6360077801. ಅದು ಅಲ್ಲಿ ವಸತಿ ಸಾತಾರಕ್ಕೆ ವಸತಿ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಗುರುಪೂರ್ಣಿಮೆ ದಿವಸ 10 ಗಂಟೆಗೆ ಮಹಾಬಳೇಶ್ವರ, ಅಲ್ಲಿಂದ 50 ಕಿಲೋಮೀಟ್ರ್ ಆಗುತ್ತೆ ಸಾತಾರದಿಂದ. ಬೆಳಗ್ಗೆ ನಾವು 5-6 ಗಂಟೆಗೆ ಬಿಟ್ಟು 10 ಗಂಟೆಗೆ ಅಲ್ಲಿ ಮಹಾಬಳೇಶ್ವರ ಸನ್ನಿಧಿ ಒಳಗೆ ಪಂಚಗಂಗಾ ಕ್ಷೇತ್ರ 5 ನದಿಗಳ ಗೋಮಸ್ಥಾನ. ಅದು ಕೃಷ್ಣ, ವೆನ್ನ, ಕೊಯ್ನಾ, ಗಾಯತ್ರಿ, ಸಾವಿತ್ರಿ, ಒಟ್ಟು 5 ನದಿಗಳ ಹುಟ್ಟತಕ್ಕಂಥ ಒಂದು ಪವಿತ್ರ ಸ್ಥಳ ಅದು. ಆ ಸ್ಥಳದಲ್ಲಿ 10 ಗಂಟೆಗೆ ಎಲ್ಲರೂ ಸೇರಿ ಅಲ್ಲಿ ಕೃಷ್ಣಾ ನದಿಗೆ ಉಗಮಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಬೇರೆ ಬೇರೆ ಸ್ವಾಮೀಜಿಯವರು ಕೂಡ ಆಹ್ವಾನ ಮಾಡ್ತೀವಿ ಮತ್ತು ಕೆಲವು ಜನಪ್ರತಿನಿಧಿಗಳು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಚುನಾವಣೆ ಅಧಿವೇಶನ ಇರೋದ್ರಿಂದ ಮತ್ತು ವಿಧಾನಸಭೆ ಅಧಿವೇಶನ ಇರೋದ್ರಿಂದ ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಸಾತಾರದ ಅಲ್ಲಿಯ ಶಾಸಕರು ಮತ್ತು ಸಂಸದರನ್ನು ಕೂಡ ಈ ಸಲ ಸಂಪರ್ಕ ಮಾಡಕತ್ತೀವಿ. ಅವ್ರನ್ನೂ ಕೂಡ ಅಂದರೆ ಎಲ್ಲರೂ ಸೇರಿ ಒಂದು ವಿಶೇಷವಾದ ಪೂಜೆಯನ್ನು ಈ ವರ್ಷ ಅಲ್ಲಿ ಕಡ್ಲಿಗಾರ ಹುಣ್ಣಿಮೆ ದಿವಸ ನಾವೆಲ್ಲ ಮಾಡೋರಿದ್ದೀವಿ. ಅದಕ್ಕೊಂದು ದೊಡ್ಡ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಈ 2 ಜಿಲ್ಲೆಯ ಜನ ನಮ್ಮ ಕುಡಿಯೋ ನೀರು ಅಂತ ಹೇಳಿದ್ರೆ ಅಕಸ್ಮಾತ್ ಒಂದು ವರ್ಷ ಹೊಳೆ ಬರದೇ ಹೋದ್ರೆ ಹೆಂಗೆ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡು ನೋಡಿದ್ರೆ ಆ ನೀರಿನ ಬೆಲೆ ಗೊತ್ತಾಗತ್ತೆ ನಮಗೆ. ಒಂದು ತಿಂಗಳು ತಡ ಆದರೆ ಅಯೋಮಯ ಆಗುತ್ತೆ. ಒಟ್ಟು ಒಂದು ದಿವಸ ಹೊಳೆನೇ ಬರಲಿಲ್ಲಪ್ಪ, ಮಹಾರಾಷ್ಟ್ರಕ್ಕೆ ಮಹಾಬಳೇಶ್ವರಕ್ಕೆ ಹೊಳೆನೇ ಆಗಲಿಲ್ಲ. ಅವಾಗ ಏನು ಪರಿಸ್ಥಿತಿ? ಅದಕ್ಕೆ ಯಾವ ನಮ್ಮ ಕೈ ಆಗಿಲ್ಲ, ಪಂಚಮಹಾಭೂತಗಳು ನಮ್ಮ ಕೈ ಆಗಿಲ್ಲ. ಅವೆಲ್ಲ ದೇವರ ಅಧೀನ, ಅದು ದೈವಾಧೀನವು. ಹೀಗಾಗಿ ಒಳ್ಳೆ ಟೈಮ್ಗೆ ಮಳೆ ಆಗುವಂಥದ್ದು, ಬೆಳೆ ಬರುವಂಥದ್ದು, ಒಳ್ಳೆ ಗಾಳಿ ಬೀಸುವಂಥದ್ದು, ಇವೆಲ್ಲವೂ ಕೂಡ ದೇವರು ಕೊಟ್ಟ ಕೊಡುಗೆ. ಹೀಗಾಗಿ ಅದನ್ನು ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ಯಾರು ನಮಗೆ ಉಪಕಾರ ಮಾಡಿರ್ತಾರೆ ಅದನ್ನು ಉಪಕಾರ ಸ್ಮರಣೆ ಮಾಡೋದು ಪೂಜೆ ಅಂತ ಹೇಳಿದ್ರೆ, ಬೇರೆ ಏನೂ ಅಲ್ಲ. ಉಪಕಾರ ಸ್ಮರಣೆ ಪೂಜೆ ಅಂತ ಹೇಳಿದ್ರೆ, ಯಾರೇ ನಮಗೆ ಸಹಾಯ ಮಾಡಿದವರು ಉಪಕಾರ ಸ್ಮರಣೆ ಮಾಡಬೇಕು ಮನುಷ್ಯರಾಗಿ ನಾವು. ಹೀಗಾಗಿ ಆ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಕರ್ತವ್ಯ ತಿಳ್ಕೊಂಡು ಮಾಡುವಂಥದ್ದು. ಯಾರು ಹೇಳ್ತಾರಂತ ಮಾಡೋದು ಅಲ್ಲಿದು ನಮ್ಮ ಕರ್ತವ್ಯಪ್ಪ. ಇದು ವರ್ಷಕ್ಕೊಮ್ಮೆ ನಾವು ಹೋಗಿ ಅಲ್ಲಿ ಪೂಜೆ ಮಾಡೋದು ನಮ್ಮ ಕರ್ತವ್ಯ ಅದು.